ನನ್ನ ಗೆಳತಿ ಸಾಂಗ್ ಹಾಡಿದಂತ ಮಂಜುನಾಥ್ ಇನ್ನಿಲ್ಲ. ಮಂಜುನಾಥ್ ಸಂಗಳದ ಹೃದಯಾಘಾತದಿಂದ ನಿಧನರಾಗಿರೋದು. ಜಾನಪದ ಹಾಡಿನ ಮೂಲಕ ಚಿರಪರಿಚಿತರಾಗಿದ್ದಂತ ಮಂಜುನಾಥ್ ಇನ್ನಿಲ್ಲ. ನನ್ನ ಗೆಳತಿ ಹಾಡನ್ನ ಹಾಡಿ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಒಂದು ರೀತಿ ಸಂಚಲನವನ್ನ ಹುಟ್ಟಾಕಿದ್ದು. ರೀಲ್ಸ್ಗಳನ್ನ ಮಾಡೋದಕ್ಕೆ ಈ ಹಾಡನ್ನ ಬಹಳ ಯೂಸ್ ಮಾಡ್ತಾ ಇದ್ರು. ಆ ಹಾಡನ್ನ ರಚನೆ ಮಾಡಿ ಹಾಡಿದ್ದಂತ ಮಂಜುನಾಥ್ ವಿಧಿವಶರಾಗಿರೋದು. ಹುಬ್ಬಳ್ಳಿಯ ತಾರಿಹಾಳ ಗ್ರಾಮದ ನಿವಾಸಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ನಿಧನರಾಗಿರೋದು. ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಸಾಗಿಸುವ ಮಧ್ಯೆನೇ ಕೊನೆಯುಸಿರೆಳೆದಿದ್ದಾರೆ. ಮಂಜುನಾಥ್ 6 ತಿಂಗಳ ಗರ್ಭಿಣಿ ಪತ್ನಿ ಇದು. ಅವರಿಗೆ ಆಕ್ರಂದನವನ್ನ ನೋಡೋದಕ್ಕಾಗ್ತಾ ಇಲ್ಲ. ಅವರ ಕುಟುಂಬಸ್ಥರು ಆಕ್ರಂದನ ಏನಿದೆ ಮುಗಿಲು ಮುಟ್ತಾ ಇದೆ. ಮಂಜುನಾಥ್ ಸಂಗಳದ ಅವರು ಹೃದಯಾಘಾತದಿಂದ ನಿಧನರಾಗಿರೋದು. ಈ ನನ್ನ ಗೆಳತಿ ಹಾಡೇನಿದೆ, ಆ ಹಾಡಿನ ಮೂಲಕನೇ ರಾಜ್ಯದಾದ್ಯಂತ ಫೇಮಸ್ ಆಗಿದ್ರು. ಅವರು ಭಜನೆ ಹಾಡನ್ನ ಹಾಡ್ತಾ ಇದ್ರು. ತದನಂತರದಲ್ಲಿ ಜಾನಪದ ಹಾಡುಗಳನ್ನ ಹಾಡ್ತಾ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು. ಆದರೆ ಈಗ ಅವರಿಗೆ ಎದೆನೋವು ಕಾಣಿಸ್ಕೊಂಡಿದ್ರಿಂದ ಆಸ್ಪತ್ರೆಗೆ ಸಾಗಿಸುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಮಂಜುನಾಥ್ ಅವರಿಗೆ 6 ತಿಂಗಳ ಗರ್ಭಿಣಿ ಹೆಂಡತಿ ಇದ್ದು, ಅವರು ಜೊತೆಗೆ 2 ಮಕ್ಕಳನ್ನ ಅಗಲಿದ್ದಾರೆ. ಆ ಹಾಡನ್ನ ಹಾಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಹಾಡು ಅಷ್ಟೊಂದು ಪ್ರಖ್ಯಾತಿಯನ್ನ ಪಡ್ಕೊಂಡಿತ್ತು. ಜಾನಪದ ಹಾಡಿಗೂ ಯಾವ ರೀತಿಯಾಗಿ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು. ಆ ಜಾನಪದ ಹಾಡು ಬಹಳ ಸೌಂಡ್ ಮಾಡಿತ್ತು. ನನ್ನ ಗೆಳತಿ ಖ್ಯಾತಿಯ ಮಂಜುನಾಥ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ತಾರಿಹಾಳ ನಿವಾಸಿ ಇವರು. ಇತ್ತೀಚೆಗೆ APMC ಎಲೆಕ್ಷನ್ನಲ್ಲಿ ನಿಲ್ಲಬೇಕು ಅಂತ ಕೂಡ ಕೆಲ ನಾಯಕರನ್ನ ಭೇಟಿ ಆಗ್ತಾ ಇದ್ರು. ಒಂದಷ್ಟು ಆಕ್ಟಿವ್ ಆಗಿದ್ರು. ಹಾಡನ್ನು ಹಾಡೋದ್ರ ಮೂಲಕ ಎಲೆಕ್ಷನ್ಗೂ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ರು. ಅವರೀಗ ನಿಧನರಾಗಿದ್ದಾರೆ.